ಸರ್ ಕೆರೆಬಿಳ್ಚಿಯ ಉರ್ದು ಶಾಲೆಗೆ ಏನೋ ಭೇಟಿ ಕೊಟ್ಟಿದ್ದೀರಿ. ಇಲ್ಲಿ ಏನು ಅಂದರೆ ಯಾವ ಥರ ಅನ್ನಿಸ್ತು ಸರ್ ಇಲ್ಲಿ ನಿಮಗೆ? ಇವತ್ತು ಕೆರೆಬಿಳ್ಚಿಯಲ್ಲಿ ನಾನು ಮೊರಾರ್ಜಿ ದೇಸಾಯಿ ಶಾಲೆಗೆ ಹೋಗಿದ್ದೀನಿ. ಅದರ ಜೊತೆಗೆ ರೂರಲ್ ಹೈಸ್ಕೂಲ್ ಹೋಗಿದ್ದೀನಿ. ಅದರ ಜೊತೆಗೆ ಇವತ್ತು ಉರ್ದು ಹೈಸ್ಕೂಲ್ಗೆ ಹೋಗಿದ್ದೀನಿ. ತುಂಬ ಖುಷಿಯಾಯಿತು. ಯಾಕೆಂತಂದರೆ ನಮ್ಮ ಸ್ಟೂಡೆಂಟ್ಸು ಒಂದು ಒಳ್ಳೆಯದ ರೀತಿಯಲ್ಲಿ ರೋಬೋಟಿಕ್ಸ್ ಪ್ರಾಜೆಕ್ಟ್ 4-5 ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ಸ್ ನೋಡಿದಾಗ ಒಂದು ಏನಂದರೆ ವೇಸ್ಟ್ ಸೆಗ್ರಿಗೇಷನ್ ಅಂತ ರೋಬೋಟ್ ಇತ್ತು. ಅದರ ಜೊತೆಗೆ ಒಂದು ಡಿಸ್ಟರ್ಬೆನ್ಸ್ ಅವಾಯ್ಡ್ ಹೇಗೆ ಮಾಡ್ತಾರೆ, ಟೆಸ್ಲಾ ಟೆಕ್ನಾಲಜಿ ಹೇಗೆ ಕಾರವನ್ನು ಇದು ಮಾಡ್ತದೆ, ಅದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಬ್ಸ್ಟಕಲ್ ಅವಾಯ್ಡೆನ್ಸ್ ರೋಬೋಟ್ ಇತ್ತು. ಸೊ ಈ ರೀತಿ ಒಂದು ರೋಬೋಟ್ ಇತ್ತು. ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಅನೌನ್ಸ್ಮೆಂಟ್ ಆಗೋದಿಲ್ಲ, ಅದೇ ರೀತಿ ಇತ್ತು. ಸೊ ಈ ಥರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅವ್ರದ್ದು ಎಕ್ಸಿಬಿಷನ್ ಇದೆ DC ಆಫೀಸಲ್ಲಿ ದಾವಣಗೆರೆಯಲ್ಲಿ. ಸೊ ಅದಕ್ಕಾಗಿ ಒಳ್ಳೆಯದು. ಆಮೇಲೆ ಉರ್ದು ಮೀಡಿಯಮ್ ಸ್ಕೂಲ್ ಜೊತೆಗೇನೋ ಮಕ್ಕಳ ಜೊತೆಗೆ ಮಾತಾಡಿದಾಗ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ, ಅವರು 10th ಎಕ್ಸಾಮ್ ಇದೆ 18 ತಾರೀಕಿನಿಂದ. ಸೊ ಅವರಿಗೆ ಒಂದು ಭಯ ಇಲ್ಲದೇ ಎಕ್ಸಾಮ್ ಬರೆಯಲಿಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ, ಟೆನ್ಷನ್ ತಗೊಳ್ಳಾರ್ದೇ. ಸೊ ಅದಕ್ಕಾಗಿ ಒಳ್ಳೆಯದು ಪ್ರಿಪ್ರೇಷನ್ ನಡೀತಾ ಇದೆ. ಟೀಚರ್ಸು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಇರ್ತಕ್ಕಂಥ ತುಂಬ ಕಷ್ಟಪಟ್ಟು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಕಲಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ನಾನು ಶುಭ ಹಾರೈಸ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಆಗಲಿ ಸರ್. ಕಳೆದ ಬಾರಿ ಇಲ್ಲಿ ಪ್ರತಿಭಟನೆ ಆಗುತ್ತೆ ಸರ್. ಪಾಠ ಸರಿಯಾಗಿ ಆಗ್ತಾ ಇಲ್ಲ ಈ ಶಾಲೆಯಲ್ಲಿ, ಆಮೇಲೆ ಶಿಕ್ಷಕರು ಸರಿಯಾದ ಟೈಮಿಗೆ ಬರ್ತಾ ಇಲ್ಲ, ಸರಿಯಾಗಿ ಪಾಠ ತೊಗೊಳ್ತಾ ಇಲ್ಲ ಅಂತ. ಅದ್ರ ಬಗ್ಗೆ SDMಸರು ಕೂಡ ತಮಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸೊ ಅದಕ್ಕಾಗಿ ನಾನು ಹೇಳಿದೆ, ಯಾವಾಗ ನನ್ನ ಹತ್ರ ಬಂದಿದ್ರು. ಸೊ ನಾನು ನೇರವಾಗಿ ಬಂದು ನೋಡ್ತೀನಿ ಅಂತ. ಸೊ ಇಲ್ಲಿ ಬಂದ ನಂತರ ಕೆಲವೊಬ್ರು ಹೇಳಿದರು, ಸ್ಟೂಡೆಂಟ್ಸು ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಡಿಫಿಕಲ್ಟ್ ಹೋಗ್ತಾ ಇದೆ ಅಂತ. ಖಂಡಿತವಾಗಿ ನಮ್ಮ DDP ಅವ್ರ ಜೊತೆಗೆ ಚರ್ಚೆ ಮಾಡಿ ಆಲ್ಟರ್ನೇಟಿವ್ ಯಾವ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಇದ್ದಾರೆ ಅವರಿಗೆ ನೇಮಕಾತಿ ಮಾಡಲಿಕ್ಕೆ ಅಥವಾ ಇನ್ಚಾರ್ಜ್ ಕೊಡಲಿಕ್ಕೆ ಹೇಳಿ ಪಕ್ಕದವರಿಗೆ. ಸೊ ಈ ಸ್ಟೂಡೆಂಟ್ಸ್ಗದ್ದೂ ಭವಿಷ್ಯ ಒಳ್ಳೆಯದು ಇರಬೇಕು. ಆಮೇಲೆ ಯಾವ ಶಾಲೆಯಿಂದ ನೇಮಕಾತಿ ಡೆಪ್ಯುಟೇಷನ್ ಮಾಡ್ತಾ ಇದೆಯೋ ಅವ್ರಿಗೇನು ಇದು ಅನುಕೂಲ ಆಗಬೇಕು ಅಂತ ಖಂಡಿತ ಇದೆ. ಇಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಾಲೆ ಸರ್. ಇದು ರಾಜ್ಯ ಪ್ರಶಸ್ತಿ ಬಂದಿದೆ ಶಾಲೆಗೆ. 380 ಇಲ್ಲಿ ಒಂದು ಇದಿದೆ ಸರ್, ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಒಳ್ಳೆಯ ಉತ್ತಮ ಶಾಲೆ ಸರ್. ಇಲ್ಲಿ ಒಬ್ಬರು ಸೋಯಬ್ ಬೇಗ್ ಅಂತ ಶಿಕ್ಷಕರಿದ್ದರು, ಅವ್ರೀಗ ಟ್ರಾನ್ಸ್ಫರ್ ಆಗಿದೆ ಸರ್ ಅವರಿಗೆ. ಈಗ ಶಾಲೆಯಲ್ಲಿ ಪಾಠಗಳು 8th 9th 10th ಸರಿಯಾಗಿ ನಡೀತಾ ಇಲ್ಲ ಅಂತ ಅದನ್ನು SDMಸರು DDP ಅವ್ರ ಹತ್ರ ಹೋಗಿದ್ದಾರೆ, BO ಹತ್ರ ಹೋಗಿದ್ದಾರೆ, ಮತ್ತು ತಮ್ಮ ಹತ್ರ ಕೂಡ ಬಂದಿದೆ ಸರ್. ಅದ್ರ ಯಾಕೆ ಕ್ರಮ ಯಾಕೆ ತಗೊಳ್ಳಿಲ್ಲ ಸರ್ ನೀವೇನು? ಅಲ್ಲ, ಏನಾಗಿದೆ ಅಂದರೆ ಪಾಠ ಸರಿಯಾಗಿ ತಗೊಳ್ತಾ ಇಲ್ಲ ಅಂತನೂ ಇಲ್ಲ, ತಗೊಳ್ತಾ ಇದ್ದಾರೆ. ಬಟ್ ಕೆಲವೊಂದು ಏನಾಗಿರುತ್ತೆ, ಕೆಲವೊಬ್ರು ಟೀಚರ್ ಭಾಳ ಎಕ್ಸ್ಪರ್ಟ್, ಸೂಕ್ಷ್ಮವಾಗಿ ಚೆನ್ನಾಗಿ ರೀತಿ ಹೇಳ್ಕೊಡ್ತಾರೆ. ಕೆಲವೊಬ್ಬರಿಗೆ ಆ ಟೆಕ್ನಿಕ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಅವ್ರಿಗೇನೋ ಒಂದು ಅಡ್ಜಸ್ಟ್ ಆಗೋ ರೀತಿ ನಾವು ಈಗಲೇ ಹೇಳಿದ್ದೀವಿ. ಅತಿ ಅವಶ್ಯಕತೆ ಇದೆ ಅಂದರೆ ನಾವು ಇನ್ನೊಬ್ಬರಿಗೆ ಅಡಿಷನಲ್ ಇನ್ಚಾರ್ಜ್ ಅಂತ ಹಾಕಿ ಪಕ್ಕದ ಶಾಲೆದವರಿಗೆ ಮಾಡ್ತೀವಿ. ಯಾಕೆಂದರೆ ಆ ಶಾಲೆದಲ್ಲೂ ಇದು ಆಗಬಾರ್ದು. ಆಮೇಲೆ ಈ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಆಗೋದು ಟೀಚರ್ದ ಕರ್ನಾಟಕ ಸರ್ಕಾರ ಸೆಂಟ್ರಲ್ದಿಂದ. ಸೊ ನಮ್ಮ ಕಡೆಯಿಂದ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಇದು ಡೆಪ್ಯುಟೇಷನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಭಾಳ ಕಡಿಮೆ ಅವಕಾಶ ಇರೋದ್ರಿಂದ ನಾವು ಏನು ಮಾಡಿದ್ವಿ, ಪಕ್ಕದ ಶಾಲೆಯಲ್ಲಿ ಎಲ್ಲಿ ಟೀಚರ್ಸ್ ಇದ್ದಾರೆ, ನಾನು DDP ಆಗಿ ಹೇಳಿದ್ದೀನಿ ಈಗಲೇ. ಸೊ ಆ ಟೀಚರ್ ಹುಡುಕೊಂಡು, ಯಾಕೆಂದರೆ ಇವಾಗ ಸದ್ಯಕ್ಕೆ ಅಕಾಡೆಮಿಕ್ ಇಯರ್ ಶುರುವಾಗಿದೆ. ಜಸ್ಟ್ 1 ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ 1 ತಿಂಗಳ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆದ ನಂತರ ಖಂಡಿತ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ದಿಂದ, ಯಾಕೆಂದರೆ ಇವಾಗ ಹೊಸ ಟೀಚರ್ ಯಾರೊಬ್ಬರು ಬಂದರೆ ಇಲ್ಲಿ ಈ ಸ್ಟೂಡೆಂಟ್ಸ್ಗೇನೋ ಹೊಸದಾಗಿ ಅನಿಸುತ್ತೆ. ಸೊ ಒಂದು ಅಕಾಡೆಮಿಕ್ ಇಯರ್ 1 ತಿಂಗಳಲ್ಲಿ ಮುಗಿದ ನಂತರ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ದಿಂದ ಖಂಡಿತ ನಾವು ಈಗ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾರೆ ಸರ್, ಯಾವುದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಏನೇ ಆಟಪಾಠ ಹೆಚ್ಚು ಕಮ್ಮಿ ಆದರೂ ನಾವು ಸಹಿಸೋದಿಲ್ಲ, SDMCನೇ ಸುಪ್ರೀಂ ಅಂತ ಹೇಳ್ತಾರೆ ಸರ್. ಬಟ್ ಇಲ್ಲಿ SDMಸರಿಗೆ ಅವ್ರ ಬಗ್ಗೆ ಏನು ಹೇಳಿದರೆ ಇಲ್ಲಿ ಕೇಳ್ತಾ ಇಲ್ಲ, ಶಿಕ್ಷಕರು ಕೂಡ ಪಾಠ ಮಾಡ್ಲಿಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಅಂದರೆ ಮನಸೋ ಇಚ್ಛೆ ಬಂದು ಹೋಗೋದು ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ರಮ ಏನಾದರೂ ತಗೊಳ್ತೀರಾ? ಆ ಥರ ಯಾವುದೋ ಕಂಡು ಬಂದರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಟೈಮಲ್ಲಿ ಬರಬೇಕು, ಸರಿಯಾಗಿ ರೀತಿ ಪಾಠ ಮಾಡಬೇಕು. ಇಲ್ಲ ಅಂದರೆ ನಾವು ಖಂಡಿತ ಸಸ್ಪೆನ್ಷನ್ ಇರಲಿ, ಬೇರೆ ಕ್ರಮ ಇರಲಿ, ನಾವು ಖಂಡಿತ ಕೈಗೊಳ್ತೀವಿ. ಯಾಕೆಂದರೆ ಮಕ್ಕಳದ ಭವಿಷ್ಯ ನಮ್ಮ ಸಲುವಾಗಿ ಅತಿ ಹೆಚ್ಚಿದೆ. ಯಾಕೆಂದರೆ ಮಕ್ಕಳ ಚೆನ್ನಾಗಿ ಓದಿದರೆ ನಮ್ಮ ದೇಶದ ಭವಿಷ್ಯ. ಅದಕ್ಕೆ ಸಲುವಾಗಿ ಟೀಚರ್ ಇದ್ರ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ಕೊಂಡು ಇದು ಮಾಡಬೇಕಾಗತ್ತೆ. ಯಾವುದಾದ್ರೂ ನಿರ್ಲಕ್ಷ್ಯತೆ ಯಾರೊಬ್ಬರು ತೋರಿಸಿದ್ರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು.